ಇನ್ನು ನನಗೆ ತುಂಬಾ ಎಕ್ಸೈಟ್ ಅನ್ಸಿದೆ ಏನಂದ್ರೆ ಈ ಬೈಕ್ಗಳು ನೋಡ್ಬಿಟ್ಟು ತುಂಬಾ ಯುನೀಕ್ ಆಗಿದಾವೆ. ಸೊ ಈ ಬೈಕ್ ಬಗ್ಗೆ ಮಾತಾಡಿ ಸರ್. ಸರ್ ಇದು ಮೋಟರ್ ಸೈಕಲ್. ಓಕೆ. ಇದರ ಹೆಸರು ಬಂತು BMR ಬ್ರಿಗೇಡಿಯರ್. ಈ ಗಾಡಿ ಏನು ಅಂದರೆ ಲೈಕ್ ಒಂದು ವಿಂಟೇಜ್ ಲುಕ್ ಬೇಕು. ಓಲ್ಡ್ ಮಾಡೆಲಲ್ಲಿ RX 100, CD100, CD100 SS, ಹೌದು, ಈ ತರ ಪ್ಲಾಟ್ಫಾರ್ಮ್ ಲೈಕ್ ಓಲ್ಡ್ ವಿಂಟೇಜ್ ಫೀಲ್ ಬರಬೇಕು ಅಂತ ಆ ತರ ಡಿಸೈನ್ ಮಾಡಿರೋದು ಇದು. ಓಕೆ. ಸೊ 500 kg ತೂಕ, 500 kg ಲೋಡಿಂಗ್ ಕ್ಯಾರಿಂಗ್ ಕೆಪಾಸಿಟಿ ಇದೆ. ಸೀಟ್ ಆಗಿ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಲೋಡ್ ಏನಾದ್ರೂ ಯೂಸ್ ಮಾಡ್ಬೇಕಂದ್ರೂ ಇಷ್ಟು. ಸೊ ಲಗೇಜ್ ಕಟ್ಕೋಬೇಕು ಅಂದ್ರೆ ಆರಾಮಾಗಿ ಈ ತರ ಫೋಲ್ಡ್ ಮಾಡ್ಬಿಟ್ಟು ಈ ತರ ಯೂಸ್ ಮಾಡ್ಬೋದು. ಲೈಕ್ ಯಾರಾದ್ರೂ ಕೂತ್ಕೋಬೇಕಂದ್ರೇನು ಬ್ಯಾಕ್ ಸೈಡ್ ಎಮರ್ಜೆನ್ಸಿಯಲ್ಲಿ ಕೂತ್ಕೋಬಹುದು. ಇವಾಗ 1.8 ಕಿಲೋವಾಟ್ ಬ್ಯಾಟ್ರಿ ತಗೊಂಡಿದ್ರೆ ಎನಿ ಮಾಡೆಲ್ ವಿತ್ ಅವರ್ ಬೈಕ್ಸ್, ಓಕೆ, 3 years or 80,000 kilometers warranty. 80,000 kilometers, whichever is earlier, either 80,000 kilometers or 3 years. 3 years ಯಾವುದು ಫಸ್ಟ್ ಬರುತ್ತೆ ಅದು ಕನ್ಸಿಡರ್ ಆಗುತ್ತೆ. 2.6 ಕಿಲೋವಾಟ್ ಬ್ಯಾಟ್ರಿ ತಗೊಂಡಿದ್ರೆ 3 years ವ್ಯಾರಂಟಿ ಆರ್ 1 lakh kilometer ವ್ಯಾರಂಟಿ. 1 lakh kilometers, ಸೂಪರ್ ಸರ್. 1 lakh kilometer ಪ್ರೊವೈಡ್ ಮಾಡ್ತಾ ಇದೀವಿ. 3.6 ಕಿಲೋವಾಟ್ ಬ್ಯಾಟ್ರಿ ತಗೊಂಡಿದ್ರೆ 1.25 lakh kilometers ಆರ್ 3 years, whichever is earlier. ಎಲ್ಲ ಗಾಡಿಯಲ್ಲಿ ಸ್ವಾಪಬಲ್ ಬ್ಯಾಟ್ರಿ ತಗೊಂಡು ಫಸ್ಟ್ ಫ್ಲೋರ್ ಅಲ್ಲಿ ಇದ್ರೇನು ತಗೊಂಡೋಗಿ ಚಾರ್ಜ್ ಮಾಡ್ಕೋಬಹುದು. ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಲ್ಲಿರುವಂಥ MM ಟೆಕ್ನಾಲಜೀಸ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ಗೆ. ಇಲ್ಲಿ ತುಂಬಾ ಪ್ರೀಮಿಯಮ್ ಆಗಿರೋಂಥ ಎಲೆಕ್ಟ್ರಿಕ್ ಸ್ಕೂಟರು, ಸೂಪರ್ ಆಗಿರೋಂಥ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಸಿಗ್ತಾವೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಯಾವ ಥರ ಇದ್ದಾವೆ, ಹೇಗಿದ್ದಾವೆ ಅಂತ ನಿಮಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಕಂಪ್ಲೀಟಾಗಿ ಇಲ್ಲಿ ಸಿಗುವಂಥ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಬಗ್ಗೆ ಮಾತಾಡೋಣ. ನಮಸ್ಕಾರ ಸರ್. MM ಟೆಕ್ನಾಲಜೀಸ್ ಬಂತು ನಮ್ಮ BMR EV ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅವ್ರ ಡೀಲರ್. ಸರ್ ಅವರು ಇದ್ದಾರೆ ಇಲ್ಲಿ. ನಮಸ್ಕಾರ ಸರ್. ಹಲೋ ಸರ್. ಹಲೋ ಸರ್. BMR EV ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಬಂತು BMR ಗ್ರೂಪ್ ಕೆಳಗಡೆ ಬರುತ್ತೆ. ಓಕೆ. ಸೊ BMR ಗ್ರೂಪ್ IT, ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಕೇರ್, ಮೈನಿಂಗ್, ಪೌಲ್ಟ್ರಿ, ಸೊ ಈ ಥರ ಮಲ್ಟಿಪಲ್ ಸೆಕ್ಟರ್ಸಲ್ಲಿ ಲಾಸ್ಟ್ 30 yearsಯಿಂದ ಇದ್ದಾರೆ. ಗಾಡಿ ಬಗ್ಗೆ ಬಂದಿದ್ರೆ ನಮ್ಮದು ಇವಾಗ ಲೈಕ್ 5 ಮಾಡೆಲ್ಸ್ ಇದೆ ನಮ್ಮ ಹತ್ರ ಹೈ ಸ್ಪೀಡ್ ಕ್ಯಾಟಗರಿಯಲ್ಲಿ. 5 ಮಾಡೆಲ್ಸಲ್ಲಿ ಈಚ್ ಮಾಡೆಲಲ್ಲಿ 3 ಬ್ಯಾಟ್ರಿ ಸ್ಪೆಸಿಫಿಕೇಶನ್ಸ್ ಇದೆ. ಬೇಸ್ಡ್ ಆನ್ ಕಸ್ಟಮರ್ ರೇಂಜ್ ಯಾವ ಥರ ಬೇಕು ಅಂತಾರೆ ಆ ಥರ 60 kilometers, 100 kilometers, 150 kilometers ಈ ಥರ ರೇಂಜ್ ಇದೆ. ಓಕೆ. ಬಟ್ ಸೇಮ್ ಬ್ಯಾಟ್ರಿ ಎಲ್ಲ ಗಾಡಿಯಲ್ಲಿನೂ ಫಿಕ್ಸ್ ಆಗುತ್ತೆ. ಓಕೆ. ಸೊ ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲ ಎಕ್ಸ್ಪೆನ್ಷನ್ ಯಾವ ಥರ ಇದೆ ಸರ್? ನಮ್ದು ಆಲ್ ಓವರ್ ಇಂಡಿಯಾ 75 ಲೊಕೇಶನ್ಸ್ ಅಲ್ಲಿ ಆಲ್ರೆಡಿ ಲೈವ್ ಅಲ್ಲಿ ಇದೆ. ಓಕೆ. ಬೈ ದಿಸ್ 2025 ಡಿಸೆಂಬರ್ಗೆ ನಾವು 300 ಶೋರೂಮ್ಸ್ ಓಪನ್ ಮಾಡೋಕ್ಕೆ ಪ್ಲಾನಿಂಗ್ ಅಲ್ಲಿ ನಡೀತಾ ಇದೆ. ಬ್ಯಾಂಗ್ಳೂರಲ್ಲಿ ಅರೌಂಡ್ ಒಂದು 8 ಶೋರೂಮ್ಸ್ ಓಪನಿಂಗ್ ಪ್ಲಾನಿಂಗ್ ಇದೆ. ಓಕೆ. ಇವಾಗ 3 wheeler ಆಟೋನೂ ಇದೆ ಎಲೆಕ್ಟ್ರಿಕ್. ಆಮೇಲೆ BMR ಕಂಪನಿ 2 wheelers ಎಲ್ಲ ಇದೆ. ಇದರಲ್ಲಿ ನಿಮಗೆ ಸ್ಕೂಟೀಸ್ ಇದೆ, ಆಮೇಲೆ ಬೈಕ್ ಇದೆ. ಓಕೆ. ಈ ಬೈಕ್ ನೋಡ್ಬಿಟ್ಟು ನನಗೆ ತುಂಬ ಶಾಕ್ ಆಗೋಯ್ತು. ತುಂಬ ಯುನೀಕ್ ಆಗಿದೆ ಗಾಡಿ ಇದು. ಸೊ ಇದು ನೋಡ್ಬಿಟ್ಟು ನಾನು ಒಳಗಡೆ ಶೋರೂಮ್ ಬಂದಿದ್ದು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಲುಕ್ಕಲ್ಲಿ ಯೂತ್ ತುಂಬ ಅಟ್ರಾಕ್ಟ್ ಆಗ್ತಾರೆ. ಆ್ಯಕ್ಚುಲಿ ಕಾಲೇಜ್ ಬಾಯ್ಸ್ ಆಯಿತು, ಆ್ಯಕ್ಚುಲಿ ಇವಾಗ ಗರ್ಲ್ಸ್ ಕೂಡ ತುಂಬ ಈ ಥರ ವೆಹಿಕಲ್ಸ್ನ ತುಂಬ ಇಷ್ಟಪಡ್ತಾರೆ. ಸರ್ ಇದು BMR ಸೋನಿಕ್ ಅಂತನಾ? ಸೊ ವೆಹಿಕಲ್ ಬಂತು ದಿಸ್ ಈಸ್ ಫಾರ್ ಎಕ್ಸ್ಕ್ಲೂಸಿವ್ ಡಿಸೈನ್ ಫಾರ್ ಲೈಕ್ ಲೈಟ್ ವೆಯ್ಟ್ ಇರಬೇಕು ಆ್ಯಂಡ್ ಲೇಡೀಸ್ ಯೂಸ್ ಮಾಡಬೇಕಂದ್ರೆ. ಹೌದು. ಆಮೇಲೆ ಲೈಕ್ ಹೊಸ ಗಾಡಿ ಕಲ್ತ್ಕೊಂಡಿದ್ದಾರೆ, ಸೊ ಅವರು ಯೂಸ್ ಮಾಡಬೇಕಂದ್ರೆ ಅವ್ರಿಗೆ ಇದೊಂದು ಬೆಸ್ಟ್ ಸ್ಕೂಟರ್. ಸೊ ಇದರಲ್ಲಿ ಮೇಜರ್ ಸ್ಪೆಸಿಫಿಕೇಶನ್ಸ್ ಏನು ಇದೆ ಅಂದ್ರೆ ಫ್ರಂಟ್ ಅಂಡ್ ಬ್ಯಾಕ್ 2 ಡಿಸ್ಕ್ ಬ್ರೇಕ್ ಆಪ್ಷನ್ ಇದೆ. ಡಿಸ್ಕ್ ಬ್ರೇಕ್ ಇರೋದ್ರಿಂದ ಏನು ಅಂದ್ರೆ ಎಫೆಕ್ಟಿವ್ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ. ಹೌದು. ಆಸ್ ಕಂಪೇರ್ಡ್ ವಿತ್ ಡ್ರಮ್ ಬ್ರೇಕ್. ಡಿಜಿಟಲ್ ಡಿಸ್ಪ್ಲೇ ಇದೆ. ನಮ್ದು ಇದೇನು ಅಂದ್ರೆ 3 modes ಆಫ್ ಡ್ರೈವಿಂಗ್ ಇದೆ. ಓಕೆ. ಮೋಡ್ 1, ಇದು ಮೋಡ್ 2 ಅಲ್ಲಿ ಇದೆ ಇವಾಗ. ಮೋಡ್ 3. ಸೊ ಸರ್ ಇದು ಟಾಪ್ ಸ್ಪೀಡ್ 55 to 60 ಸ್ಪೀಡ್ ಹೋಗುತ್ತೆ. ಓಕೆ. ದೆನ್ ರಿಜಿಸ್ಟ್ರೇಷನ್ ವೆಹಿಕಲ್. ದಿಸ್ ಇಸ್ ಎ ರಿಜಿಸ್ಟ್ರೇಷನ್ ಮಾಡೆಲ್. ಓಕೆ. ಇವಾಗ ಈ ಗಾಡಿಯಲ್ಲಿ ರಿವರ್ಸ್ ಆಪ್ಷನ್ ಇದೆ. ಇದೆಲ್ಲ LED ಲೈಟ್ಸ್ ಇರುತ್ತೆ. ಓಕೆ. ಸೊ ಯಾವುದೇ ತರ ಹಾಲೋಜನ್ ಇಲ್ಲ. ಹಾಲೋಜನ್ ಯಾವುದು ಇಲ್ಲ, ಎಲ್ಲ LED ಲೈಟ್ಸ್ ಇದೆ. DRL ಕೂಡ ಇದೆ. ಲುಕ್ ವೈಸ್ ತುಂಬಾ ಚೆನ್ನಾಗಿದೆ. ಸೊ ಬಿಲ್ಡ್ ಎಲ್ಲ ಸರ್ ಯಾವುದು ಫೈಬರ್ ಅಲ್ವಾ ಕಂಪ್ಲೀಟ್ಲಿ? ಸರ್ ಇದೆಲ್ಲ ಬಿಲ್ಡ್ ಕ್ವಾಲಿಟಿ ಎಲ್ಲ ಫೈಬರ್ ಸರ್. ತುಂಬಾ ಸ್ಟ್ರಾಂಗ್ ಬಾಡಿ ಬೇಸ್ ಅಲ್ಲಿ ನಾವು ಬಿಲ್ಟ್ ಮಾಡಿದ್ವಿ. ಎಲ್ಲ ಪ್ಯಾನಲ್ಸ್ ನಮ್ದು ಮಿನಿಮಮ್ 3 mm ಥಿಕ್ನೆಸ್ ಇರುತ್ತೆ. ಓಕೆ. ಸೊ ಬಿಲ್ಡ್ ವೈಸ್ ತುಂಬಾ ಚೆನ್ನಾಗಿದೆ. ಮಾರ್ಕೆಟ್ ಅಲ್ಲಿ ನೋಡಿದ್ರೆ 0.8, 1.5 ಇದು ಮ್ಯಾಕ್ಸಿಮಮ್ ಇರುತ್ತೆ. ನಮ್ದು 3 mm ಥಿಕ್ನೆಸ್ ಇರುತ್ತೆ. ಸೊ ದಟ್ ಏನು ಅಂದ್ರೆ ಯಾವುದೇ ತಗೊಳ್ಳಿ ನೀವು ನೋಡಿ ನಮ್ದು ಫುಲ್ ಸ್ಟ್ರಾಂಗ್ ಇರುತ್ತೆ. ಓಕೆ. ಬಾಡಿ ಪ್ಯಾನಲ್ಸ್ ಎಲ್ಲ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀರಾ? ಅಂಡ್ ಈ ಗಾಡಿಯಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಇದೆ. ನಮ್ಮ ಕ್ರೂಸ್ ಇದೆ. ಓ ಸೂಪರ್. ಫಾರ್ ಎಕ್ಸಾಂಪಲ್ ಇವಾಗ ನಾವು ಕ್ರೂಸ್ ಆಕ್ಟಿವೇಟ್ ಮಾಡಿದ್ದೀನಿ. ಹೌದು. ಸೊ ಬ್ರೇಕ್ ಇಟ್ಟಿದ್ರೆ ಆಟೋಮೆಟಿಕ್ ಆಗಿ ಸ್ಲೋ ಆಗುತ್ತೆ. ಹೌದು. ಬೈ ಡಿಫಾಲ್ಟ್ ಕ್ಯಾನ್ಸಲ್ ಆಗುತ್ತೆ. ಓಕೆ.
ಇದು ನೋಡಿದ್ರೆ 10 ಇಂಚ್ ವೀಲ್ ಬೇಸ್ ಮೇಲೆ ಇರುತ್ತೆ. 10 ಇಂಚು ಅಂಡ್ ಫ್ರಂಟ್ ಟೆಲಿಸ್ಕೋಪಿಕ್ ಅಲ್ವಾ ಇರೋದಾ? ಸೊ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇರುತ್ತೆ ಅಂಡ್ ರೇರ್ ಕಾಯಿಲ್ ಸಸ್ಪೆನ್ಷನ್. ರೇರ್ ಕಾಯಿಲ್ ಸೊ ಸಸ್ಪೆನ್ಷನ್. ಟ್ಯೂಬ್ಲೆಸ್ ಅಲ್ವಾ ಯೂಸ್ ಮಾಡಿರೋದಾ? ಸರ್ ಇದೆಲ್ಲ ಟ್ಯೂಬ್ಲೆಸ್ ಟೈರ್ ಇರುತ್ತೆ ಸರ್. TVS ಯೂಸ್ ಮಾಡಿದಿರಾ? TVS ಟೈರ್ಸ್ ಹಬ್ ಮೋಟರ್ ಬರುತ್ತೆ. ಹಬ್ ಮೋಟರ್ ಬರುತ್ತೆ ಇದು. ಓಕೆ. ಅಂಡ್ ಇಲ್ಲಿ ನೋಡಿದ್ರೆ ಲೈಕ್ ಏನಾದರೂ ಅಪ್ ಟು 3 kgs ತನಕ ಇಟ್ಕೊಂಡಕ್ಕೆ ಆಪ್ಷನ್ ಇರುತ್ತೆ. ಓಕೆ. ಇಲ್ಲಿ ವೇಟ್ ಏನಾದ್ರು ಲಗೇಜ್ ಜಾಗ ಇಟ್ಕೋಬಹುದು. ಓಕೆ. ಇದು ಚಾರ್ಜಿಂಗ್ ಟೈಮ್ ನೋಡಿದ್ರೆ 4 to 5 hours ತನಕ ಚಾರ್ಜಿಂಗ್ ಟೈಮ್ ಆಗುತ್ತೆ ಬೇಸ್ಡ್ ಆನ್ ದ ಬ್ಯಾಟರಿ ಕೆಪಾಸಿಟಿ. ಓಕೆ. ರೇಂಜ್ ಏನು ಕೊಡುತ್ತೆ ಸರ್? ಚಾರ್ಜಿಂಗ್ ಸಾಕೆಟ್ ನೋಡಿದ್ರೆ ಇಲ್ಲಿರುತ್ತೆ. ಚಾರ್ಜಿಂಗ್ ಸಾಕೆಟ್ ಇದೆಯಾ? ಇದು ಚಾರ್ಜಿಂಗ್ ಸಾಕೆಟ್. ಓಕೆ. ಪ್ಲಸ್ ರೇಂಜ್ ಬಗ್ಗೆ ಬಂದಿದ್ರೆ ಈ ಗಾಡಿಯಲ್ಲಿ ಏನಂದ್ರೆ 3 ಬ್ಯಾಟರಿ ಆಪ್ಷನ್ಸ್ ಇದೆ ನಮ್ಮ ಹತ್ರ. ಒಂದು 1.8 kW, ಇನ್ನೊಂದು 2.6 kW, ಇನ್ನೊಂದು 3.6 kW. ಓಕೆ. 1.8 ಬಂತು 60 ಕಿಲೋಮೀಟರ್ಸ್ ಬರುತ್ತೆ, 2.6 ಬಂತು 100 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ, 3.6 150 ಕಿಲೋಮೀಟರ್ಸ್ ಟ್ರೂ ರೇಂಜ್ ಬರುತ್ತೆ. ಟ್ರೂ ರೇಂಜ್ IDC ಅಲ್ಲ. IDC ಇಲ್ಲ, ಟ್ರೂ ರೇಂಜ್ ಫಸ್ಟ್ ಮೋಡ್ ಅಲ್ಲಿ ವಿತ್ ಸಿಂಗಲ್ ರೈಡರ್ ಬರುತ್ತೆ. ಸೊ ಪ್ಲಸ್ ನಮ್ಮ ಇದರಲ್ಲಿ ನೋಡಿದ್ರೆ ಇದು ಸ್ಟೋರೇಜ್ ಬರುತ್ತೆ. ಇಷ್ಟು ಸ್ಟೋರೇಜ್ ಸ್ಪೇಸ್ ಬರುತ್ತಾ? ಸ್ಟೋರೇಜ್ ಸ್ಪೇಸ್. ಇವಾಗ ನಮ್ದು ಏನಂದ್ರೆ ಎಲ್ಲಾ ಗಾಡಿಯಲ್ಲಿ ನಮ್ದು ಬ್ಯಾಟ್ರಿ ರಿಮೂವಬಲ್ ಬ್ಯಾಟ್ರಿ ಎಕ್ಸೆಪ್ಟ್ ಬೈಕ್ ಮಾಡೆಲ್ ಅಲ್ಲಿ. ಓಕೆ. ಈ ಬೈಕ್ ಮಾಡೆಲ್ ಫಿಕ್ಸ್ಡ್ ಬ್ಯಾಟ್ರಿ ಇರುತ್ತೆ. ರಿಮೈನಿಂಗ್ ಎಲ್ಲಾ ಗಾಡಿಯಲ್ಲಿ ಸ್ವಾಪಬಲ್ ಬ್ಯಾಟ್ರಿ ತಗೊಂಡು ಫಸ್ಟ್ ಫ್ಲೋರ್ ಅಲ್ಲಿ ಇದ್ರೇನು ತಗೊಂಡೋಗಿ ಚಾರ್ಜ್ ಮಾಡ್ಬೋದು. ವೆರಿ ಸಿಂಪಲ್ ಬ್ಯಾಟ್ರಿ. ಯಾವ ಬ್ಯಾಟ್ರಿ ಸರ್ ಯೂಸ್ ಮಾಡಿರೋದು ನೀವು? ಸರ್ ಈ ಬ್ಯಾಟ್ರಿ ಬಂತು ಮ್ಯಾಗ್ನಮೈಟ್ ಬ್ಯಾಟ್ರೀಸ್ ಅಂತ. ಮ್ಯಾಗ್ನಮೈಟ್ ಬ್ಯಾಟ್ರೀಸ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ BMR ಗ್ರೂಪ್. ಓಕೆ. ಇದು ನಮ್ದೇ ಅಂತ ಒಂದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಟ್ರಿ. ಸೊ ಈ ಬ್ಯಾಟ್ರಿ ಏನು ಅಂದರೆ ಸ್ಮಾರ್ಟ್ BMS ಕನೆಕ್ಟ್ ಇರುತ್ತೆ. 100% ಫೈರ್ ಪ್ರೂಫ್ ಬ್ಯಾಟ್ರಿ ಇರುತ್ತೆ. ಸೂಪರ್. ಸೊ ಇದು ಬಂತು ಲಿಥಿಯಂ ಅಯಾನ್ NMC ಬ್ಯಾಟ್ರಿ ಬರುತ್ತೆ. NMC ಬ್ಯಾಟ್ರಿ. ಈ ಬ್ಯಾಟ್ರಿಗೆ ನಮ್ಮ ಮೊಬೈಲಿಂದ ಕನೆಕ್ಟ್ ಮಾಡಿ ಬ್ಯಾಟ್ರಿ ಹೆಲ್ತ್ ಏನಿದೆ, ಎಷ್ಟು ಟೈಮ್ ನಾವು ಚಾರ್ಜ್ ಮಾಡಿದೀವಿ, ಎಷ್ಟು ಟೈಮ್ ಡಿಸ್ಚಾರ್ಜ್ ಆಗಿದೆ, ಸೊ ಬ್ಯಾಟ್ರಿ ಹೆಲ್ತ್ ಕಂಡೀಷನ್ ಏನಿದೆ A to Z ಬ್ಯಾಟ್ರಿ ನಮ್ಮ ಮೊಬೈಲ್ ಆ್ಯಪಿಂದ ಚೆಕ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇದ್ರೇನು ಬೈ ಡಿಫಾಲ್ಟ್ ಅಲರ್ಟ್ ಕೊಡುತ್ತೆ ಕಸ್ಟಮರ್ಗೆ ಥ್ರೂ ವಯಾ ಆ್ಯಪ್. ಸೊ ಇದು ಮ್ಯಾಗ್ನಮೈಟ್ ಬ್ಯಾಟ್ರೀಸ್ ಬಂದು ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಸೊ ದಟ್ ಏನು ಅಂದ್ರೆ ಲೈಕ್ ಎಂಟೈರ್ ವೆಹಿಕಲ್ ಅಲ್ಲಿ ನಾವು ಯಾವುದೇ ವೆಂಡರ್ಸ್ ಮೇಲೆ ಡಿಪೆಂಡ್ ಆಗಲ್ಲ. ಏನೇ ಇದ್ರೇನು ಲೈಕ್ ವಿ ವಿಲ್ ಗೆಟ್ ದ ಎಕ್ಸಾಕ್ಟ್ ಇನ್ಫಾರ್ಮೇಶನ್, ಅದಕ್ಕೆ ನಾವು ಇಮಿಡಿಯೇಟ್ ಸೊಲ್ಯೂಷನ್ ಪ್ರೊವೈಡ್ ಮಾಡ್ತೀವಿ. ಸೊ ದಿಸ್ ಈಸ್ ಒನ್ ಸ್ಪೆಷಾಲಿಟಿ ಅವರ್ ಬ್ಯಾಟ್ರಿ. ಎಷ್ಟು ವರ್ಷ ವ್ಯಾರಂಟಿ ಇರುತ್ತೆ, ಯಾವ ತರ ಇರುತ್ತೆ ಇದು ಸರ್? ಇವಾಗ 1.8 kW ಬ್ಯಾಟ್ರಿ ತಗೊಂಡಿದ್ರೆ ಎನಿ ಮಾಡೆಲ್ ವಿತ್ ಅವರ್ ಬೈಕ್ಸ್ 3 years or 80,000 kilometers warranty. 80,000 kilometers. Whichever is earlier. Either 80,000 kilometers or 3 years. 3 years. ಯಾವುದು ಫಸ್ಟ್ ಬರುತ್ತೆ ಅದು ಕನ್ಸಿಡರ್ ಆಗುತ್ತೆ. 2.6 kilowatt ಬ್ಯಾಟರಿ ತಗೊಂಡಿದ್ರೆ 3 years warranty or 1 lakh kilometer warranty. 1 lakh kilometers. ಸೂಪರ್ ಸರ್. 1 lakh kilometer ಪ್ರೊವೈಡ್ ಮಾಡ್ತಾ ಇದೀವಿ. 3.6 kilowatt ಬ್ಯಾಟರಿ ತಗೊಂಡಿದ್ರೆ 1.25 lakh kilometers or 3 years whichever is earlier. 1.2 lakhs. 1.25 lakhs kilometers. ಎಲ್ಲ ಬ್ಯಾಟರಿ ಎಲ್ಲ ಗಾಡಿಯಲ್ಲೂ ಸೇಮ್ ಕೆಪಾಸಿಟಿ ಆಫ್ ಬ್ಯಾಟರೀಸ್ಗೆ ಸೇಮ್ ವ್ಯಾರಂಟಿ ಅಪ್ಲಿಕೇಬಲ್ ಇರುತ್ತೆ. ಸೊ 3 ವರ್ಷದ ಗಂಟ ಓಡಿಸಬಹುದು. 25,000 ವರೆಗೂ ಕಿಲೋಮೀಟರ್ಸ್ ಓಡಿಸಬಹುದು. ಎಸ್ ಸರ್. ಬ್ಯಾಟರಿ ಲೈಫ್ ಸ್ಪ್ಯಾನ್ ಬಂತು 5 years ಇದೆ, ಅಪ್ ಟು 5 years. ಸೊ ಇದು ಏನು ಅಂದರೆ ಪ್ಲಸ್ ನಮ್ಮದು ಗಾಡಿ ಮೇಲೆ ವ್ಯಾರಂಟಿ ತಗೊಂಡಿದ್ರೆ ಮೋಟರ್ ಕಂಟ್ರೋಲರ್ ಮೇಲೆ ಮೇಜರ್ ಕಾಂಪೊನೆಂಟ್ಸ್ ಇಂದ ವೆಹಿಕಲ್ ಅಂತ ಹೇಳ್ತೀವಿ. ಹೌದು, ಖಂಡಿತ. ಸೊ ಈ 2 ಕಾಂಪೊನೆಂಟ್ಸ್ ಅಲ್ಲಿ 2 years or 50,000 kilometers ವ್ಯಾರಂಟಿ ಪ್ರೊವೈಡ್ ಮಾಡ್ತೀವಿ. ಚೇಸಿಸ್ ಮೇಲೆ 3 years ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ವ್ಯಾರಂಟಿ ಪ್ರೊವೈಡ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ದಟ್ ಸ್ಟ್ಯಾಂಡರ್ಡ್ ಕಾಂಪೊನೆಂಟ್ಸ್ ಇರುತ್ತೆ, ಅದ್ರ ಮೇಲೆ 1 year or 25,000 kilometers ನಾವು ವ್ಯಾರಂಟಿ ಪ್ರೊವೈಡ್ ಮಾಡ್ತೀವಿ. ಏನು ಅಂದ್ರೆ ಆಲ್ಮೋಸ್ಟ್ ಒಂದು 16 ಸೆನ್ಸಾರ್ಸ್ ಇರುತ್ತೆ. ಲೈಕ್ ಹೀಟ್ ಡಿಟೆಕ್ಷನ್ ಇರುತ್ತೆ, ಲೈಕ್ ಓವರ್ ಚಾರ್ಜ್ ಆಗಿದ್ರೆ ಲೈಕ್ ಕಸ್ಟಮರ್ಗೆ ಆಪ್ ಅಲ್ಲಿ ಎಲ್ಲ ಅಲರ್ಟ್ಸ್ ಕೊಡುತ್ತೆ. ಲೈಕ್ ಬ್ಯಾಟ್ರಿ ಏನಾದ್ರೂ ನಾವೇನಾದ್ರೂ ರಾಂಗ್ ವೇ ಅಲ್ಲಿ ಚಾರ್ಜ್ ಮಾಡ್ತಾ ಇದೀವಿ, ನಾವೇನಾದ್ರೂ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡಿಲ್ಲ ಅಂದ್ರೇನು ಎಲ್ಲ ಅಲರ್ಟ್ಗೆ ಕಸ್ಟಮರ್ ಕೊಡುತ್ತೆ. ಅಂಡ್ ಆಪ್ ಇಂದ ಕಸ್ಟಮರ್ಗೆ ಹೇಳ್ತಾರೆ ನೀವು ಈ ತರ ಯೂಸ್ ಮಾಡಿದ್ದಾರೆ, ಈ ತರ ಕೇರ್ಫುಲ್ ಆಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಆಪ್ ಅಲ್ಲಿ ಸಜೆಷನ್ ಹೋಗುತ್ತೆ. ಸರ್ ಪ್ರೈಸಿಂಗ್ ನೋಡಿದ್ರೆ ಇದು ಸ್ಟಾರ್ಟಿಂಗ್ 84,000 ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ಮಾಡೆಲ್ 60 kilometers ಬರೋದು 1.8 kilowatt. ಟಾಪ್ ಎಂಡ್ ಮಾಡೆಲ್ 1.5 lakh ಬರುತ್ತೆ ಎಕ್ಸ್ ಶೋರೂಮ್ ಪ್ರೈಸ್. ಅದರಲ್ಲಿ ಮಿಡ್ ವರ್ಷನ್ 2.6 kilowatt 94,500 ಬರುತ್ತೆ. 94,500 ಬರುತ್ತೆ. ಅಂದ್ರೆ ಕಲರ್ ಆಪ್ಷನ್ 6 ಕಲರ್ ಆಪ್ಷನ್ಸ್ ಇದೆ. ಅಂಡ್ ಕಸ್ಟಮೈಸೇಷನ್ ಆಪ್ಷನ್ ಇದೆ ನಮ್ಮ ಹತ್ರ. ಲೈಕ್ ಅಪಾರ್ಟ್ ಫ್ರಮ್ 6 ಕಲರ್ಸ್ ಕಸ್ಟಮರ್ ಏನಾದ್ರೂ ಅವರು ಸ್ಪೆಷಲ್ ಕಲರ್ ಫೇವರೇಟ್ ಕಲರ್ ಆ ತರ ಕೇಳಿದ್ರೇನು ನಾವು ಕಸ್ಟಮೈಸ್ ಮಾಡಿ ಕೊಡ್ಬೋದು ಸರ್. ನೆಕ್ಸ್ಟ್ ನೋಡಿದ್ರೆ ಸಿಗ್ನೇಚರ್ ಅಂತ ಒಂದು ಮಾಡೆಲ್ ಇದೆ. ಸಿಗ್ನೇಚರ್ ಅಂತ ಇದೊಂದು ಫ್ಯಾಮಿಲಿ ಸ್ಕೂಟರ್ ತರ ಇರುತ್ತೆ. ಹೈಲೈಟ್ ಏನು ಅಂದ್ರೆ ಲೆಂತ್ ಆಫ್ ದ ಸೀಟ್ ಸರ್. ಇದು ಈಸಿಯಾಗಿ
2 people ಕೂತ್ಕೋಬಹುದು ಹಾ. ಅಂಡ್ ಫ್ರಂಟ್ ಸ್ಪೇಷಿಯಸ್ ಇದೆ. ಈ ಗಾಡಿಯಲ್ಲಿನೂ ಡಿಜಿಟಲ್ ಮೀಟರ್ ಇರುತ್ತೆ Okay. ಅಂಡ್ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇರುತ್ತೆ. ಎಲ್ಲ ಗಾಡಿಯಲ್ಲಿನೂ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇರುತ್ತೆ. Okay. ಅಕಸ್ಮಾತ್ ಆಗಿ ಏನಾದ್ರೂ ನಾವು ಆಕ್ಸಲರೇಟರ್ ಕೊಟ್ಟಿದ್ರೇನು ಹೋಗಲ್ಲ. ಲೈಕ್ 2 ಸೆನ್ಸರ್ಸ್ ಇರುತ್ತೆ. ಒಂದು ಸೈಡ್ ಸ್ಟ್ಯಾಂಡ್ ರಿಮೂವ್ ಮಾಡಿದ್ರೇನು ಹೋಗಲ್ಲ. ಬ್ರೇಕ್ ಅಪ್ಲೈ ಮಾಡಿ ರಿಲೀಸ್ ಮಾಡಿದ ತಕ್ಷಣ ವೆಹಿಕಲ್ ಈಸ್ ರೆಡಿ ಟು ನೆಕ್ಸ್ಟ್ ಮೂವ್ ಹೋಗುತ್ತೆ. ಓಕೆ, ಈ ಗಾಡಿಲೂ ಡಿಯರ್ ಬರುತ್ತದೆ. ಫ್ರಂಟ್ ಲುಕ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಇದು ಟೋಟಲ್ ಚೇಂಜ್ ಇದೆ. Okay. ಇನ್ನೊಂದು ಏನು ಅಂದ್ರೆ ಇದು 12 ಇಂಚ್ ವೀಲ್ ಬೇಸ್ ಮೇಲೆ ಇದೆ. ಓ ಸೂಪರ್. 12 ಇಂಚ್ ವೀಲ್, 12 ಇಂಚ್ With ವೀಲ್, disc brake ಟ್ಯೂಬ್ಲೆಸ್ ಅಲ್ವಾ? ಟೈರ್, ಅಲೈ ವೀಲ್ಸ್, ಓ ಡ್ಯುಯಲ್ ಡಿಸ್ಕ್ ಬ್ರೇಕ್ ಡ್ಯುಯಲ್ ಆಪ್ಷನ್ ಡಿಸ್ಕ್ ಇದೆ. ಬ್ರೇಕ್. ಸೊ ಇದು ಏನಿದೆ ಸರ್ ಪ್ರೈಸಿಂಗು, ಮತ್ತೆ ಇದು ರೇಂಜ್ ಎಲ್ಲ ಏನಿದೆ, ಸ್ಪೀಡ್ ಏನಿದೆ? ರೇಂಜ್ ಇದು ಸೇಮ್ ನಾವು ಹೇಳಿರೋ ಪ್ರಕಾರ 1.8 ಕಿಲೋವಾಟ್ ಬ್ಯಾಟ್ರಿ ತಗೊಂಡಿದ್ರೆ 60 ಕಿಲೋಮೀಟರ್ಸ್, Okay. 2.6 ಕಿಲೋವಾಟ್ ತಗೊಂಡಿದ್ರೆ 100 ಕಿಲೋಮೀಟರ್ಸ್, 3.6 ತಗೊಂಡಿದ್ರೆ 150 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಸೊ ಬ್ಯಾಟ್ರಿ ವೈಸ್ ಎಲ್ಲಾ ಗಾಡಿಗಳು ಎಲ್ಲ ಗಾಡಿಯಲ್ಲೂ ಸೇಮ್ ಆಪ್ಷನ್ ಇದೆ. ಪ್ರೈಸಿಂಗ್ ಬಂತು ಸ್ಟಾರ್ಟಿಂಗ್ 92,000 ಎಕ್ಸ್ ಶೋರೂಮ್ ಸ್ಟಾರ್ಟ್ ಆಗುತ್ತೆ. ಸೊ 92,000 ರೂಪಾಯಿಂದ ಸ್ಟಾರ್ಟ್ ಆಗ್ತಿದೆ ಎಕ್ಸ್ ಶೋರೂಮ್ ಪ್ರೈಸ್. Correct. ಸೊ ಬೂಟ್ ಸ್ಪೇಸ್ ಏನಿದೆ ಸರ್ ಇದು? ಸರ್ ಬೂಟ್ ಸ್ಪೇಸ್ ನೋಡಿದ್ರೆ ಇಷ್ಟು ದೊಡ್ಡ ಬೂಟ್ ಸ್ಪೇಸ್ ಇದೆ ಸರ್. ಸೂಪರ್, ಈಸಿಯಾಗಿ ಒಂದು ಹೆಲ್ಮೆಟ್ ಹಿಡಿಬಹುದು, ಆರಾಮಾಗಿ ಇಡಬಹುದು. ಸೊ ಸೀಟ್ ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ. ಸರ್ ಈ ಗಾಡಿ ಹೆಸರು ಬಂತು HL 500. ಓಕೆ, ಈ ಗಾಡಿ ಮೈನ್ ಸ್ಪೆಷಾಲಿಟಿ ಏನು ಅಂದ್ರೆ ಲೋಡಿಂಗ್ ಕೆಪಾಸಿಟಿ 500 kg ತನಕ ಇದೆ. 500 kg ಲೋಡಿಂಗ್ ಹಾಕ್ಬೋದಾ? ಸರ್ ಏನ್ ಸರ್ ಇದು ನಿಜ ಹೇಳ್ತಾ ಇದ್ದೀರಾ ಅಥವಾ ಹಿಂಗೆ ಸರ್ ಇದು ನಿಜ ಸರ್. 500 kg ಲೋಡಿಂಗ್ ಕೆಪಾಸಿಟಿ ಇದೆ. ಓಕೆ, ಇದು ಸೀಟ್ ಆಗಿ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಲೋಡ್ ಏನಾದ್ರೂ ಯೂಸ್ ಮಾಡ್ಬೇಕಂದ್ರೂ ಇಷ್ಟು. ಸೊ ಲಗೇಜ್ ಕಟ್ಕೋಬೇಕು ಅಂದ್ರೆ ಆರಾಮಾಗಿ ಈ ತರ ಫೋಲ್ಡ್ ಮಾಡ್ಬಿಟ್ಟು ಈ ತರ ಯೂಸ್ ಮಾಡ್ಬೋದು. ಲೈಕ್ ಯಾರಾದ್ರೂ ಕೂತ್ಕೋಬೇಕಂದ್ರೇನು ಬ್ಯಾಕ್ ಸೈಡ್ ಎಮರ್ಜೆನ್ಸಿಯಲ್ಲಿ ಕೂತ್ಕೋಬಹುದು. ಸೂಪರ್. ಸೊ 500 kg ತೂಕ, 500 kg ಲೋಡಿಂಗ್ ಕ್ಯಾರಿಂಗ್ ಕೆಪಾಸಿಟಿ ಇದೆ. ಸೊ ಇದ್ರದ್ದು ಸ್ಪೆಕ್ಸ್ ಏನೇನಿದೆ ಸರ್ ಇದ್ರೆ? ಸರ್ ಇದು ಹಬ್ ಮೋಟರ್ ಇದೆ, 3.9 ಕಿಲೋವಾಟ್ ಮೋಟರ್ ಇದೆ. ಅದರಿಂದ ಇದು 500 kg ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಇದೆ ಸರ್. ಸೊ 3.9 ಕಿಲೋವಾಟ್ ಹಬ್ ಮೋಟರ್ ಯೂಸ್ ಮಾಡಿದ್ರೆ motor. ಸೊ ಅದರಿಂದನೇ 500 kg ಕೆಪಾಸಿಟಿ ಇರೋದು. ಓಕೆ, 6 ಸಸ್ಪೆನ್ಷನ್ಸ್ ಇದೆ, ಪ್ಲಸ್ ಡ್ಯುಯಲ್ ಡಿಸ್ಕ್ ಬ್ರೇಕ್ ಆಪ್ಷನ್ ಇದೆ. ಸೊ ಫ್ರಂಟ್ ಅಲ್ಲೂ ಡಿಸ್ಕ್ ಬ್ರೇಕ್ ಇದೆ, ರೇರ್ ಕೂಡ ಡಿಸ್ಕ್ ಬ್ರೇಕ್. ಹೌದು ಸರ್. ಅಂಡ್ ಸೈಡ್ ಸ್ಟ್ಯಾಂಡ್ ನೋಡಿದ್ರೆ 2 ಕಡೆನೂ ಇದೆ ಈ ಗಾಡಿಗೆ. ಓಕೆ, ಏನಂದ್ರೆ ಏನಾದ್ರೂ ಲೋಡ್ ಇರೋಕ್ಕೋಸ್ಕರ ಡಬಲ್ ಸೈಡ್ ಸ್ಟ್ಯಾಂಡ್ ಇದೆ. ಓಕೆ, ಇನ್ನೊಂದು ಏನು ಅಂದ್ರೆ ಈ ಗಾಡಿಯಲ್ಲಿ ನಮ್ದು ಫುಲ್ ಮೆಟಲ್ ಬಾಡಿ, ಫುಲ್ ಮೆಟಲ್ ಬಾಡಿ. ಸೊ ಇಲ್ಲಿಂದ ಇದೇನಿದೆ ಈ ಬ್ಯಾಸ್ಕೆಟ್ ಇಂದ ಹಿಡಿದು ಎಂಡ್ ಟು ಎಂಡ್ ಮೆಟಲ್ ಬಾಡಿ ಇಲ್ಲಿವರೆಗೂ. ಇದೊಂದು ಮಾತ್ರ ನಮಗೆ ABS ಇರುತ್ತೆ. ಇದು ನಾನ್ ಬ್ರೇಕಬಲ್ ಪಾರ್ಟ್. ಒಂದು ಮಿನಿ ಬೊಲೆರೋ ತರ ಕನ್ಸಿಡರ್ ಮಾಡಬಹುದು. ಹೌದು. ಸೊ 500 kg ಅಂದ್ರೆ ಅರ್ಧ ಟನ್ ಲೋಡ್ ಹಾಕೊಂಡು ಹೋಗ್ಬೋದು ಅಂತೀರಾ? ಓಕೆ, ಸೊ ಇದರಲ್ಲಿ ಏನ್ ಸಿಗುತ್ತೆ ಸ್ಪೀಡು ಮತ್ತೆ ರೇಂಜ್? ಇದು ಸ್ಪೀಡ್ ಬಂತು 55 to 60 ಹೋಗುತ್ತೆ. ಓಕೆ, ರೇಂಜ್ ಬಂತು ಟಾಪ್ ಬ್ಯಾಟ್ರಿ 3.6 ಅಲ್ಲಿ ವಿತ್ ಲೋಡ್ ನಾವು 120 to 150 ಕಿಲೋಮೀಟರ್ಸ್ ಹೋಗುತ್ತೆ. 500 kg ಹಾಕೊಂಡು ಅಷ್ಟು ಹೋಗ್ಬೋದಾ? ಟ್ರೂ ರೇಂಜ್ ಸರ್. ಸೂಪರ್ ಸರ್. ಸೊ ಮತ್ತೆ ಇದು ಸ್ಟೋರೇಜ್ ಸ್ಪೇಸ್ ಏನಿಲ್ವಾ ಸರ್? ಸ್ಟೋರೇಜ್ ಸ್ಪೇಸು ಇಲ್ಲೊಂದಿದೆ. ಓಕೆ, ಸೊ ಇದನ್ನ ಕೂಡ ಚಾರ್ಜರ್ ಏನಾದರೂ ಇಟ್ಕೋಬಹುದು. ಓಕೆ, ಅಂಡ್ ಇಲ್ಲಿ ಬ್ಯಾಟ್ರಿ ಬರುತ್ತೆ. ಇದಕ್ಕೆ ಇಲ್ಲಿ ಬ್ಯಾಟ್ರಿ ಬರುತ್ತೆ. ಇದನ್ನು ರಿಮೂವಬಲ್ ಬ್ಯಾಟ್ರಿನೇ. ಇದು ರಿಮೂವಬಲ್ ಬ್ಯಾಟ್ರಿ. ಇದು ನಮ್ದು ಮ್ಯಾಗ್ನಮೈಟ್ ಬ್ಯಾಟ್ರಿ ಇರೋದು. ಓಕೆ, ಇದು ಏನು ಅಂದ್ರೆ ಕಸ್ಟಮೈಸ್ ಮಾಡ್ಕೊಂಡಿದ್ರೆ 5 ಕಿಲೋವಾಟ್ ಬ್ಯಾಟ್ರಿ ತನಕನೂ ಆಗುತ್ತೆ. ಓಕೆ, ಲೋಡ್ ಏನಾದ್ರೂ ಇದ್ರೇನು ರಿವರ್ಸ್ ಮೋಡ್ ಅಲ್ಲಿ ನಾವು ಇದು ತಗೋಬಹುದು. ಅಂಡ್ ಇನ್ನೊಂದು ನೋಡಿದ್ರೆ ಈ ಸೈಡ್ ಅಲ್ಲಿ ಸಪೋರ್ಟ್ಗೂ ನಾವು ಹೆವಿ ಸ್ಟ್ಯಾಂಡ್ ಕೊಟ್ಟಿದ್ವಿ. ಓಕೆ, ಬೋತ್ ದ ಸೈಡ್ಸ್ ಅವೈಲಬಲ್ ಇರುತ್ತೆ. ಇದು ಫುಲ್ ಎಲ್ಲ ಮೆಟಾಲಿಕ್, ಫುಲ್ ಮೆಟಾಲಿಕ್ ಸರ್. ಓಕೆ ಸರ್. ಸೊ ಇದೆಲ್ಲ ಏನು ಪ್ರೈಸ್ ಇಂದ ಸ್ಟಾರ್ಟ್ ಆಗ್ತದೆ ಸರ್? ಇದು ಈ ಗಾಡಿ ಇದು ಸ್ಟಾರ್ಟಿಂಗ್ ಪ್ರೈಸ್ ಎಕ್ಸ್ ಶೋರೂಮ್ 1 lakh ಇಂದ ಸ್ಟಾರ್ಟ್ ಆಗುತ್ತೆ ಸರ್. 1 lakh ಇಂದ 1 lakh. ಸೊ 1 ಲಕ್ಷಕ್ಕೆ 500 kg ಕೆಪಾಸಿಟಿ ಇರುವಂತಹ ಗಾಡಿಗಳು ಸಿಗ್ತವೆ. ಹೌದು ಸರ್. ಸೂಪರ್ ಸರ್. ಇದು 250 kg ಲೋಡಿಂಗ್ ಕೆಪಾಸಿಟಿ. 250 kg. ಸೊ 500 kg ಬೇಕು ಅಂದ್ರೆ ಈ ಗಾಡಿಗೆ ಹೋಗ್ಬೋದು. ಇಲ್ಲ ಸ್ವಲ್ಪ ಕಮ್ಮಿ ಕೆಪಾಸಿಟಿ, ಸ್ವಲ್ಪ ಡಿಸೆಂಟ್ ಆಗಿರ್ಬೇಕು ಅನ್ನೋರು ಈ ಗಾಡಿಗೆ ಹೋಗ್ಬೋದು. ಇದೇನು ಅಂದ್ರೆ ಲೋಡರ್ ಆಲ್ಸೋ ಪರ್ಸನಲ್ ಯೂಸ್, 2 ತರ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಇದು. ಸೊ ಲುಕ್ ವೈಸು ಎಲ್ಲ ಫೋನ್ ನೋಡಿದ್ರೆ ಒಂದು ಸ್ಕೂಟರ್ ತರಾನೇ ಇದೆ. ಹೌದು ಸರ್. ಸೊ ಪರ್ಸನಲ್ ಯೂಸ್ಗೂ ಮಾಡ್ಕೋಬಹುದು. ಇದು ನಮ್ಗೆ ಬೇಡ ಅಂದ್ರೆ ರಿಮೂವ್ ಮಾಡ್ಕೋಬಹುದು. ವೆರಿ ಸಿಂಪಲ್. ಒಂದು 4 ಸ್ಕ್ರೂಸ್ ಇರುತ್ತೆ, ರಿಮೂವ್ ಮಾಡ್ಕೋಬಹುದು. ಓಕೆ. ಇದು ಏನು ಅಂದ್ರೆ ನಿಮ್ಗೆ ಈ ಗಾಡಿಯಲ್ಲಿ ಬಿಲ್ಟ್ ಕ್ವಾಲಿಟಿ ನಿಮ್ಗೆ ತೋರಿಸ್ಬೇಕು ಅಂದ್ರೆ ಇವಾಗ ನೋಡಿ, ನಾವು ಜಸ್ಟ್ ಇದನ್ನ ತಗೊಂಡು ಇಡ್ತಾ ಇದೀವಿ ವಿತ್ ಫ್ರಂಟ್ ಬಾಸ್ಕೆಟ್. ಆ ತರ ಬಿಲ್ಟ್ ಇದೆ ಕಂಪ್ಲೀಟ್ಲಿ. ಇದು ನಮ್ದು ಬಿಲ್ಟ್ ಕ್ವಾಲಿಟಿ ಇರೋದು. ಓಕೆ. ಇದರಲ್ಲಿ ನಾವು ನೋಡಿದ್ರೆ ಇದರಲ್ಲಿನೂ ನಮ್ಗೇನು ಅಂದ್ರೆ 3 ಬ್ಯಾಟ್ರಿ ಆಪ್ಷನ್ಸ್ ಇರುತ್ತೆ. ಓಕೆ. ಪ್ಲಸ್ 1.8 ಇಂದ ಇದು ಏನು ಅಂದ್ರೆ ಫೋಲ್ಡಬಲ್ ಸೀಟ್. ನಮ್ಗೆ ದೊಡ್ಡ ಸೀಟ್ ಬೇಕು, ಲೋಡ್ ಇಟ್ಕೋಬೇಕು ಅಂದ್ರೆ ಇದು ಸ್ಪೇಸ್ ಇದ್ರ ಮೇಲೆ ಯೂಸ್ ಮಾಡ್ಕೋಬಹುದು. ಲೈಕ್ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ ಇದರಲ್ಲಿ. ಓಕೆ.
ಸೊ ಬ್ಯಾಕ್ ರೆಸ್ಟ್ ಬೇಕು ಅಂದ್ರೆ ಬ್ಯಾಕ್ ರೆಸ್ಟ್ ಹಾಕೋಬಹುದು, ಬೇಡ ಅಂದ್ರೆ ಅದನ್ನು ಫೋಲ್ಡ್ ಮಾಡಬಹುದು, ಅದು ಫೋಲ್ಡ್ ಮಾಡ್ಕೋಬಹುದು. ಹೌದು ಸರ್. ಇದು ಏನು ಅಂದ್ರೆ ಡ್ಯೂಯಲ್ ಡಿಸ್ಕ್ ಬ್ರೇಕ್ ಆಪ್ಷನ್ ಇರುತ್ತೆ, ಪ್ಲಸ್ ಹಬ್ ಮೋಟರ್. ಇದು ಹಬ್ ಮೋಟರ್. ಬ್ಯಾಕ್ ಸೈಡ್ ಬಂತು ಡ್ಯೂಯಲ್ ಸಸ್ಪೆನ್ಷನ್ ಇರುತ್ತೆ, ಅದರಲ್ಲಿ ಈ ಸೈಡ್ 3 ಸಸ್ಪೆನ್ಷನ್ಸ್ ಇರುತ್ತೆ, ಟೋಟಲ್ 6 ಇರುತ್ತೆ, ಇದರಲ್ಲಿ 4 ಇರುತ್ತೆ ಬ್ಯಾಕ್ ಸೈಡ್ ಸಸ್ಪೆನ್ಷನ್. ಓಕೆ. ಸೊ ಆಪ್ಷನ್ಸ್ ಚೆನ್ನಾಗಿದೆ ನಿಮ್ಮ ಹತ್ರ. ಸೊ ಜಾಸ್ತಿ ವೆಯ್ಟ್ ಕೆಪಾಸಿಟಿ ಬೇಕು ಅಂದ್ರೆ 500 ಹೋಗ್ಬೋದು, ಇಲ್ಲ ನಂಗೆ 200 ಬೇಕು. ನಾವು ಪ್ಯೂರ್ ಓನ್ಲಿ ಲೋಡಿಂಗ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀವಿ, ಏದಾದ್ರೂ ಶಾಪ್ ಅಲ್ಲಿ ಸ್ಟಾಫ್ ಕೊಡಬೇಕು, ಅವ್ರು ಡೆಲಿವರಿ ಕೊಡಬೇಕು ಅಂದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲ ನಾವು ಪರ್ಸನಲ್ ಯೂಸ್ ಮಾಡ್ತೀವಿ ಪ್ಲಸ್ ಲೋಡಿಂಗು ಯೂಸ್ ಮಾಡ್ತೀವಿ ಅಂದ್ರೆ HL 200 ಹೋಗ್ಬೋದು. ಸೊ ಇದೇನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗ್ತದೆ ಸರ್? ಇದು 94,000 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 94,000 ಇಂದ ಸ್ಟಾರ್ಟ್ ಆಗ್ತದೆ. ಗಾಡಿ ಬಂತು ರ್ಯಾಪ್ಟರ್, ಲೋ ಸ್ಪೀಡ್ ವೆಹಿಕಲ್. ಇದು ಲೋ ಸ್ಪೀಡ್ ವೆಹಿಕಲ್ ನಾನ್ ರಿಜಿಸ್ಟ್ರೇಷನ್ ಅಲ್ಲಿ ಇರುತ್ತೆ. ಓಕೆ. ಲೈಕ್ ಇದರಲ್ಲಿ ಏನು ಅಂದ್ರೆ ಇದೊಂದು ಲೈಕ್ ಸಿಟಿ ಲಿಮಿಟ್ಸ್ ಯೂಸೇಜ್ ಅಲ್ಲಿ ನಾವು ಕನ್ಸಿಡರ್ ಮಾಡಿ, ಇವಾಗ ಸ್ವಲ್ಪ ವಯಸ್ಸಾಗಿರೋರು ಇರ್ತಾರೆ, ವೆಹಿಕಲ್ ತರ ಯೂಸ್ ಮಾಡಬೇಕು. ಎಸ್ ಸರ್. ಆ ಪರ್ಪಸ್ಗೆ ನಾನ್ ರಿಜಿಸ್ಟ್ರೇಷನ್ ಸ್ಪೀಡ್ ಏನು ಅಂದ್ರೆ ಇದು 25 ಕಿಲೋಮೀಟರ್ಸ್ ಬಿಲೋನೇ ಹೋಗುತ್ತೆ, 25 ಒಳಗಡೆ ಹೋಗುತ್ತೆ. ಸೊ 25 ಮೇಲೆ ಹೋಗಲ್ಲ, 25 ಮೇಲೆ ಹೋಗಲ್ಲ. ಇದರಲ್ಲಿ ನಾವು ನೋಡಿದ್ರೆ ಇದರಲ್ಲಿನೂ ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ. ಓಕೆ. ಇದರಲ್ಲಿನೂ ನಮಗೆ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇರುತ್ತೆ, ಪ್ಲಸ್ ನಮ್ದು ಇದರಲ್ಲಿನೂ 3 ಬ್ಯಾಟರಿ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ಏನಂದ್ರೆ ಫ್ರಂಟ್ ಡಿಸ್ಕ್ ಬ್ರೇಕ್ ಇರುತ್ತೆ, ಬ್ಯಾಕ್ ಸೈಡ್ ಡ್ರಮ್ ಬ್ರೇಕ್ ಇರುತ್ತೆ. ಓಕೆ. ಫ್ರಂಟ್ ಡಿಸ್ಕ್ ಬ್ರೇಕ್ ಇದೆ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಅಂಡ್ ಡ್ರಮ್ ಬ್ರೇಕ್ ಆಪ್ಷನ್ ಇದೆ. ಸೊ ಏನ್ ಪ್ರೈಸ್ ಸ್ಟಾರ್ಟ್ ಆಗ್ತದೆ ಸರ್ ಇದು? ಸರ್ ಇದು ಸ್ಟಾರ್ಟಿಂಗ್ 78,000 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 78,000 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ. ಓಕೆ. ಸೊ ಇದು ರಾಪ್ಟರ್ ಅಂತ. ರಾಪ್ಟರ್. ಇನ್ನು ನನಗೆ ತುಂಬಾ ಎಕ್ಸೈಟ್ ಅನ್ಸಿದೆ ಏನಂದ್ರೆ ಈ ಬೈಕ್ಗಳು ನೋಡ್ಬಿಟ್ಟು ತುಂಬಾ ಯುನೀಕ್ ಆಗಿದಾವೆ. ಸೊ ಈ ಬೈಕ್ ಬಗ್ಗೆ ಮಾತಾಡಿ ಸರ್. ಸರ್ ಇದು ಮೋಟರ್ ಸೈಕಲ್. ಓಕೆ. ಇದರ ಹೆಸರು ಬಂತು BMR ಬ್ರಿಗೇಡಿಯರ್. ಹೌದು ಸರ್. ಓಕೆ. ಸೊ BMR ಬ್ರಿಗೇಡಿಯರ್. ಸೊ ಈ ಗಾಡಿದು ಸ್ಪೆಕ್ಸ್ ಏನು, ಈ ತರದ್ದು ಈ ಗಾಡಿದ ವಿಶೇಷತೆ ಏನು ಸರ್? ಸರ್ ಈ ಗಾಡಿ ಏನು ಅಂದ್ರೆ ಲೈಕ್ ಒಂದು ವಿಂಟೇಜ್ ಲುಕ್ ಬೇಕು ಇವಾಗ, ಲೈಕ್ ಓಲ್ಡ್ ಮಾಡೆಲ್ ಅಲ್ಲಿ RX 100, ಹೌದು, ಆಮೇಲೆ CD100 CD100SS, ಹೌದು, ಈ ತರ ಪ್ಲಾಟ್ಫಾರ್ಮ್ ಲೈಕ್ ಓಲ್ಡ್ ಗಾಡಿ ವಿಂಟೇಜ್ ಫೀಲ್ ಬರಬೇಕು ಅಂತ ಆ ತರ ಡಿಸೈನ್ ಮಾಡಿರೋದು ಇದು. ಓಕೆ. ಇದು ಏನು ಅಂದ್ರೆ ಇದರಲ್ಲಿನೂ ನಮ್ದು ಕಂಪ್ಲೀಟ್ ಮೆಟಲ್ ಇರುತ್ತೆ. ಮೆಟಲ್ ಪ್ಲಾಸ್ಟಿಕ್ ಇಲ್ಲ, ಯಾವುದು ಇಲ್ಲ ಸರ್, ಕಂಪ್ಲೀಟ್ ಮೆಟಲ್ ಇನ್ಕ್ಲೂಡಿಂಗ್ ಫ್ರಂಟ್ ಮಡ್ಗಾಡು ಮೆಟಲ್ ಇರುತ್ತೆ. ಓಕೆ. ಸೊ ಕಂಪ್ಲೀಟ್ಲಿ ಹೆಂಗಿದ್ರೆ ನಾವು ಪೆಟ್ರೋಲ್ ಗಾಡಿ ಯಾವ ತರ ನೋಡ್ತೀವಿ ಅದೇ ತರನೇ ಇದೆ ಬಿಲ್ಡ್. ಹೌದು ಸರ್. ಸೂಪರ್. ಇದರಲ್ಲಿ ಏನು ಅಂದ್ರೆ ಲೈಕ್ ನಮ್ದು ಟಾಪ್ ಸ್ಪೀಡ್ ಬಂತು ಇದು 80 ಹೋಗುತ್ತೆ ಸರ್. ಓಕೆ. ಇದರಲ್ಲಿ ಸಿಂಗಲ್ ಬ್ಯಾಟರಿ ಆಪ್ಷನ್ ಬರುತ್ತೆ, 3 ಕಿಲೋವಾಟ್ ಬ್ಯಾಟರಿ ಆಪ್ಷನ್ ಬರುತ್ತೆ, 120 ಟ್ರೂ ರೇಂಜ್ ಹೋಗುತ್ತೆ. ಫಸ್ಟ್ 120 ಟ್ರೂ ರೇಂಜ್. ಹೌದು ಸರ್. ಸರ್ ಇದರಲ್ಲಿ ಏನು ಅಂದ್ರೆ 2 ಆಪ್ಷನ್ಸ್ ಇದೆ ನಮ್ಮ ಹತ್ರ. ಒಂದು ಲಾಂಗ್ ಹ್ಯಾಂಡಲ್ ವಿತ್ ಡಬಲ್ ಸೀಟ್, ಇನ್ನೊಂದು ಬಂತು ಸ್ಪೋರ್ಟಿ ಲುಕ್ ಅಲ್ಲಿ ಬೇಕು ಅಂದ್ರೆ ಸ್ಪೋರ್ಟಿ ಹ್ಯಾಂಡಲ್ ವಿತ್ ಸಿಂಗಲ್ ಸೀಟ್ ಆಪ್ಷನ್ ಬರುತ್ತೆ ಸರ್. ವಿತ್ ಸಿಂಗಲ್ ಸೀಟ್ ಆಪ್ಷನ್. ಓಕೆ. ಏನು ಅಂದ್ರೆ ನಮಗೆ ಟಾಪ್ ಸ್ಪೀಡು 80 ಬರುತ್ತೆ. ಅಂಡ್ ಇದರಲ್ಲಿ ನಾವು ನೋಡಿದ್ರೆ ಡಿಸ್ಪ್ಲೇ ಅಲ್ಲಿ ಲೈಕ್ ಆನ್ ಮಾಡಿದ ತಕ್ಷಣ ನಮಗೆ ಎಷ್ಟು ಬ್ಯಾಟರಿ ಕೆಪಾಸಿಟಿ ಇದೆ, ಎಷ್ಟು ಕಿಲೋಮೀಟರ್ಸ್ ಹೋಗುತ್ತೆ, ಎಷ್ಟು ಸ್ಪೀಡ್ ಅಂತ ಇರೋದು ತೋರಿಸುತ್ತೆ. ಲೈಕ್ ನಮ್ ಡ್ರೈವಿಂಗ್ ಪ್ಯಾಟ್ರನ್ ಮೇಲೆ ಆಟೋಮೆಟಿಕ್ ಆಗಿ ಅದು ರೇಂಜ್ ಸೆನ್ಸ್ ಮಾಡುತ್ತೆ, ಲೈಕ್ ಎಷ್ಟು ಹೋಗುತ್ತೆ ಅಂತ. ಸೊ ಟ್ರೂ ರೇಂಜ್ ತೋರಿಸ್ತಾ ಇರುತ್ತೆ, ಟ್ರೂ ರೇಂಜ್ ತೋರಿಸ್ತಾ ಇರುತ್ತೆ. ಇದರಲ್ಲಿ ಇನ್ನೂ 3 ಆಪ್ಷನ್ಸ್ ಇರುತ್ತೆ ಸ್ಪೀಡ್ ಮೋಡ್. ಓಕೆ. ಅಂಡ್ ಇದರಲ್ಲಿನೂ ಡ್ಯೂಯಲ್ ಡಿಸ್ಕ್ ಬ್ರೇಕ್ ಆಪ್ಷನ್ ಇದೆ. ಸೊ ವೀಲ್ ಸೈಜ್ ಏನಿದೆ ಸರ್? ಇದು ಫುಲ್ ಬಲ್ಕಿ ಆಗಿದೆ, 16 ಇಂಚ್ ವೀಲ್ ಬರುತ್ತೆ ಸರ್. ಸೊ 16 ಇಂಚ್ ವೀಲ್ ಬರುತ್ತೆ. ಹೌದು, ಫುಲ್ ಬಲ್ಕಿ ಆಗಿದೆ. ಹೌದು ಸರ್. ಏನಂದ್ರೆ ಇದು ರೋಡ್ ಗ್ರಿಪ್ ಇರಬೇಕು, ಹೌದು, ಅದಕ್ಕೋಸ್ಕರ ಇದು ವೀಲ್ ಲೈಕ್ ಇಷ್ಟು ಬೇಸಲ್ಲಿ ಇರೋದು. ಅಂದ್ರೆ ರೋಡ್ ಗ್ರಿಪ್ ನಾವೆಲ್ಲಾದ್ರೂ ಸಡನ್ ಬ್ರೇಕ್ ಅಪ್ಲೈ ಮಾಡಿದ್ರೇನು ಸ್ಟಡಿ ಆಗಿ ನಿಲ್ಸತ್ತೆ ರೋಡ್ ಮೇಲೆ ಗಾಡಿ. ಸೊ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿ ಕನ್ಸಿಡರ್ ಮಾಡಿದ್ದಾರೆ. ಸೊ ಇವಾಗ ಈ ಗಾಡಿ ಪ್ರೈಸಿಂಗ್ ಎಲ್ಲ ಏನಿದೆ ಸರ್? ಯಾವ ತರ ಲುಕ್ ಮಾತ್ರ ಸಖತ್ತು ಚೆನ್ನಾಗಿದೆ. ಪ್ರೈಸಿಂಗ್ ಬಂತು 1,35,000 ಎಕ್ಸ್ ಶೋರೂಮ್ ಪ್ರೈಸ್ ಸ್ಟಾರ್ಟಿಂಗ್ ಇದೆ. ಈ ಪರ್ಟಿಕ್ಯುಲರ್ ಮಾಡೆಲ್ ಅಲ್ಲಿ ಲೈಕ್ ನಾವು ನೆಕ್ಸ್ಟ್ ಕಮಿಂಗ್ ಮಂತ್ ಅಲ್ಲಿ ಇಂಟ್ರೊಡಕ್ಟರಿ ಆಫರ್ ಕಂಪನಿ ಕಡೆಯಿಂದ ಅನೌನ್ಸ್ ಮಾಡ್ತೀವಿ. ಹೌದಾ? ಸೊ ಲೈಕ್ ದೇರ್ ವಿಲ್ ಬಿ ಸಮ್ ಡಿಸ್ಕೌಂಟ್ ಇರುತ್ತೆ ಎಕ್ಸ್ ಶೋರೂಮ್ ಪ್ರೈಸ್ ಮೇಲೆ. ನಮ್ದು ಎಲ್ಲ ಗಾಡಿಯಲ್ಲಿ ಏನು ಅಂದ್ರೆ ಆಂಟಿ ಥೆಫ್ಟ್ ಪ್ರೊಟೆಕ್ಷನ್ ಸಿಸ್ಟಮ್ ಇರುತ್ತೆ, ಲಾಕಿಂಗ್. ಓಕೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ನೋಡಿ ಇದು ಲಾಕ್ ಮಾಡಿದ್ದೀನಿ, ನಾವು ಗಾಡಿ ತಗೊಂಡು ಹೋಗೋಕೆ ಟ್ರೈ ಮಾಡ್ತೀನಿ, ಆನ್ ಆಗಿ
ಗಾಡಿ ರಿವರ್ಸ್ ಹೋಗಕ್ ಟ್ರೈ ಮಾಡುತ್ತೆ, ಲೈಕ್ ರಿವರ್ಸ್ ಹೋಗಿ ಗಾಡಿ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ, ಲಾಕ್ ಆಗ್ಬಿಡುತ್ತೆ, ವೀಲ್ ಜಾಮ್ ಆಗುತ್ತೆ. ಹೌದು. ಸೊ ಆಂಟಿ ಥೆಫ್ಟ್ ಇದೆ ಎಲ್ಲ ಗಾಡಿಗಳಲ್ಲೂ, ಎಲ್ಲ ಗಾಡಿಯಲ್ಲೂ ಆಂಟಿ ಥೆಫ್ಟ್ ಲಾಕಿಂಗ್ ಸಿಸ್ಟಮ್ ಇದೆ ಸರ್. MM ಟೆಕ್ನಾಲಜೀಸ್ ಅಲ್ಲಿ ಓನ್ಲಿ BMR 2 ವೀಲರ್ ವೆಹಿಕಲ್ಸ್ ಅಷ್ಟೇ ಅಲ್ಲ, ಆಕ್ಚುಲಿ ಬಿಫೋರ್ ನಮ್ದು ಆಲ್ರೆಡಿ 1 year ಆಗ್ತಾ ಇದೆ GREV ಅಂತ. GREV ಇದು ಹುಬ್ಳಿ ಬೇಸ್ಡ್ ಕಂಪನಿ, ಎಲೆಕ್ಟ್ರಿಕಲ್ 3 ವೀಲರ್ ಆಟೋಸ್ ಸರ್. ಸೊ 3 ವೀಲರ್ಗಳು ಕೂಡ ಸಿಗುತ್ತೆ. 3 ವೀಲರ್ ಕೂಡ ಇದೆ ನಮ್ಮ ಹತ್ರ. ಓನ್ಲಿ 2 ವೀಲರ್ಸ್ ಅಷ್ಟೇ ಅಂತಲ್ಲ, ಆಕ್ಚುಲಿ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ 3 ವೀಲರ್. ಓಕೆ ಸರ್, ಲಾಸ್ಟ್ ಇಯರ್ ಅಂದ್ರೆ ಇದು ಅವೈಲೇಬಲ್ ಇದೆ ನಮ್ಮ ಹತ್ರ. ಸೊ ಇದು ಹುಬ್ಳಿ ಬೇಸ್ಡ್ ಕಂಪನಿ, ಹುಬ್ಳಿ ಬೇಸ್ಡ್ ಆಟೋ. ಹೌದು, ಟೋಟಲ್ ಟಾಪ್ ಟು ಬಾಟಮ್ ಹುಬ್ಳಿ ಬೇಸ್ಡ್ ಕಂಪನಿ. ಎಸ್ ಹೌದು ಸರ್. ಇದು ಇವಾಗ ಈ ಗಾಡಿದು ಏನು ಸ್ಪೆಷಾಲಿಟಿ ಸರ್? ಇವಾಗ ಸರ್ ಸ್ಪೆಸಿಫಿಕೇಶನ್ ಅಂದ್ರೆ ಇದರಲ್ಲಿ ನಮಗೆ 60 ಕಿಲೋಮೀಟರ್ಸ್ ಇಂದನೂ ಇದೆ ಸರ್ ವೆಹಿಕಲ್. 60 ಕಿಲೋಮೀಟರ್ ರೇಂಜ್ ಇಂದನೂ ಇದೆ ನಮ್ಮ ಹತ್ರ, ಅಪ್ ಟು 130 ತನಕನೂ ಇದೆ. ಓಕೆ, ಮಾಡಲ್ಸ್ ಎಲ್ಲ ಎಷ್ಟಿದೆ ಸರ್? ಮಾಡಲ್ಸ್ ಇದರಲ್ಲಿ ಬಂದ್ಬಿಟ್ಟು ನಮಗೆ 7 ವೇರಿಯಂಟ್ಸ್ ಬರುತ್ತೆ ಸರ್. 7 ಮಾಡಲ್ಸ್ ಇದೆಯಾ? 7 ವೇರಿಯಂಟ್ಸ್ ಬರುತ್ತೆ. ಇದು ನಾರ್ಮಲ್ ಓಪನ್ ಬಾಡಿ, ಓಕೆ, ಆಮೇಲೆ ಈ ಲೋಡರ್ ವಿತ್ ಫ್ರೇಮ್. ಓಕೆ, ಇದು ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ, ಮೀನ್ಸ್ ಸೇಲ್ಸ್ ಜಾಸ್ತಿ ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನಮಗೆ ಸ್ಟೇಷನರಿ ಕಾರ್ಟ್ ಇದೆ, ವೆಜಿಟಬಲ್ ಕಾರ್ಟ್ ಇದೆ, ಫುಡ್ ಕಾರ್ಟ್ ಇದೆ, ಆಮೇಲೆ ಟಿಪ್ಪರ್ ಕಾರ್ಟ್ ಇದೆ, ಆಮೇಲೆ ಗಾರ್ಬೇಜ್ ಇದೆ. ಗಾರ್ಬೇಜ್ ಆಲ್ರೆಡಿ ನಮ್ಮ ಬೆಂಗಳೂರು ಸುತ್ತಮುತ್ತಲ ಹಳ್ಳಿಗಳಲ್ಲಿ ನಮ್ಮ ವೆಹಿಕಲ್ ಓಡ್ತಾ ಇದಾವೆ. ಹೌದಾ? ಸೊ ಎಲೆಕ್ಟ್ರಿಕ್ ಹೌದ್ರಿ, ಎಲೆಕ್ಟ್ರಿಕಲ್ ಅಲ್ಲಿ. ಅದಲ್ಲದೆ ಇದರಲ್ಲಿ ಟಿಪ್ಪರ್ ಕಾರ್ಟ್ ಬಂದ್ಬಿಟ್ಟು ಇದರಲ್ಲಿ ನಮ್ಗೆ ಎಕ್ಸ್ಟ್ರಾ ಏನಂತಂದ್ರೆ ಹೈಡ್ರಾಲಿಕ್ ಆಡ್ ಆಗುತ್ತೆ. ಹೌದು, ಹೈಡ್ರಾಲಿಕ್ ಅನ್ಲೋಡಿಂಗ್ ಮಾಡಕ್ಕೆ. ಅನ್ಲೋಡ್ ಮಾಡಕ್ಕೆ ಹೈಡ್ರಾಲಿಕ್ ಇದೆ. ಸೊ ಇವಾಗ ಇದು ಯಾವ್ದು ಗಾಡಿ ಇದು ಇಲ್ಲಿರೋದು ಸರ್? ಇದು ನಾರ್ಮಲ್ ಸರ್, GRE ಈ ಲೋಡರ್ ಅಂತ ಬರುತ್ತೆ ಸರ್. ಆಕ್ಚುಲಿ ಇದನ್ನ ಮೇಘದೂತ್ ಅಂತ ಕರಿತೀವಿ ಸರ್ ನಾವು. ಮೇಘದೂತ್? ಎಸ್, ಮೇಘದೂತ್ ಅಂತ ಕರಿತೀವಿ. ಓಕೆ, ಈ ಗಾಡಿ ಏನಿದೆ ಸ್ಪೆಕ್ಸ್ ಯಾವ ತರ ಸರ್? ಇದು ನಾರ್ಮಲ್ ಆಗಿ ಜನರಲ್ ಆಗಿ ಬಂದ್ಬಿಟ್ಟು ನೋಡ್ಲಿಕ್ಕೆ ಔಟ್ಪುಟ್ ನಾರ್ಮಲ್ ಆಟೋ ತರಾನೇ ಇರುತ್ತೆ ನೋಡ್ಲಿಕ್ಕೆ, ಬಟ್ ಎಲೆಕ್ಟ್ರಿಕ್. ಎಷ್ಟು ತೂಕ ಆಗ್ಬೋದು ಸರ್? ಇದು 600 kg ಸರ್. 600 kg ತೂಕ, 600 kg ತನಕ ಇದೆ ಸರ್. 600 kg ತೂಕ ಆಗ್ಬೋದು. ಸ್ಪೀಡ್ ಏನಾಗುತ್ತೆ ಸರ್? ಸ್ಪೀಡ್ ಬಂದ್ಬಿಟ್ಟು ಇದು 35 ಕಿಲೋಮೀಟರ್ ಸ್ಪೀಡ್. 35 ಕಿಲೋಮೀಟರ್ಸ್ ಲಾಸ್ಟ್ ಸ್ಪೀಡ್ ಸರ್, ಹೈ ಸ್ಪೀಡ್. ಹೌದು ಸರ್. ಆಮೇಲೆ ಇದರಲ್ಲಿ 25 ಕಿಲೋಮೀಟರ್ಸ್ ಇದೆ. 25 ಏನಕ್ಕನ್ಸ್ಕರ ಅಂತಂದ್ರೆ 25 ಕಿಲೋಮೀಟರ್ ಲೋಡ್ ಬೇಸ್ ಸರ್. ಓಕೆ, ನಾವು ಇದರಲ್ಲಿ ಏನಂತಂದ್ರೆ 2 ಗೇರ್ ಬರುತ್ತೆ. ನಾರ್ಮಲ್ ಗೇರ್ ಅಲ್ಲಿ ನಿಮಗೆ ಒಳ್ಳೆ ಸ್ಪೀಡ್ ಹೋಗುತ್ತೆ, 35 ಕಿಲೋಮೀಟರ್ಸ್ ತನಕ ಸ್ಪೀಡ್ ಹೋಗುತ್ತೆ. ಆಕ್ಚುಲಿ ನಮ್ಮ ಬೆಂಗಳೂರು ಟ್ರಾಫಿಕ್ಗೆ ತುಂಬಾ ಕಂಫರ್ಟೇಬಲ್ ಆಗಿದೆ. ಆಮೇಲೆ ನಮ್ದು ಇದು L3 ಕ್ಯಾಟಗರಿ ಅಂತ ಬರುತ್ತೆ ಸರ್. ಈ ವೆಹಿಕಲ್ L3 ಕ್ಯಾಟಗರಿ. ಆ ಸ್ಪೀಡ್ ಇದೆ. ಆಮೇಲೆ 25 ಕಿಲೋಮೀಟರ್ಸ್ ಬಂದ್ಬಿಟ್ಟು ನಾವು ಲೋಡ್ ಗೇರ್ ಅಲ್ಲಿ 25 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಲೋಡ್ ಎಲ್ಲ ತಗೊಂಡು ಹೋಗ್ಬೋದು ಸರ್. ಅಂದ್ರೆ ಜನರಲ್ ಆಗಿ ನೀವು ಸಾಮಾನ್ಯ 200 kg 300 kg 400 kg ನೋ ಪ್ರಾಬ್ಲಮ್, ನಾರ್ಮಲ್ ಗೇರ್ ಅಲ್ಲೇ ಹೋಗ್ಬಿಡುತ್ತೆ. ಸೊ ಜಾಸ್ತಿ 600 kg ಹಾಕಿದಾಗ ನಿಮಗೆ ಲೋಡ್ ನಮ್ಮ ರೋಡ್ಗಳಿಗೆ, ಬೆಂಗಳೂರು ರೋಡ್ಗಳಿಗೆ ಕಂಫರ್ಟೇಬಲ್ ಅಲ್ಲಿ ಲೋಡ್ ಗೇರ್ ಅಲ್ಲಿ ಓಡಿಸಬಹುದು. ಎಲ್ಲಿದೆ ಲೋಡ್ ಗೇರ್? ಸರ್ ಇಲ್ಲೇ ಕಾಣಿಸುತ್ತೆ ಸರ್, ಇದೆ ಸರ್. ಸೊ ಇದು ಲೋಡ್ ಗೇರ್? ಎಸ್ ಸರ್. ಸೊ ಇದು ರಿಜಿಸ್ಟ್ರೇಷನ್ ವೆಹಿಕಲ್ ಮತ್ತೆ ವಿತ್ ಇನ್ಸೂರೆನ್ಸ್ ಇರುತ್ತೆ. ಇನ್ಶೂರೆನ್ಸ್, ರೋಡ್ ಟ್ಯಾಕ್ಸ್ ಇರಲ್ಲ, ರೋಡ್ ಟ್ಯಾಕ್ಸ್ ಫ್ರೀ. ಏನಂದ್ರೆ ಲೋ ಸ್ಪೀಡ್ ಕ್ಯಾಟಗರಿ ವೆಹಿಕಲ್. ಓಕೆ, ರೋಡ್ ಟ್ಯಾಕ್ಸ್ ಇರಲ್ಲ. ಪ್ರೈಸ್ ಎಲ್ಲ ಏನಿದೆ ಸರ್? ಇದು 2,22,000 ಇಂದ ಸ್ಟಾರ್ಟ್ ಆಗ್ತದೆ ಸರ್. ಸೊ ಎಕ್ಸ್ ಶೋರೂಮ್ ಪ್ರೈಸ್? ಎಸ್. ಓಕೆ, ಎಕ್ಸ್ ಶೋರೂಮ್ ಪ್ರೈಸ್ 2,25,000 ಇಂದ ಸ್ಟಾರ್ಟ್ ಆಗುತ್ತೆ. 22,000. ಸೊ ಸರ್ ಸರ್ವಿಸ್ ಎಲ್ಲ ಯಾವ ತರ ಇರುತ್ತೆ ನಿಮ್ಮ ಹತ್ರ? ಸರ್ವಿಸ್ ಬಂದ್ಬಿಟ್ಟು ನಮಗೆ ಕಿಲೋಮೀಟರ್ಸ್ ರೇಂಜ್ ಅಲ್ಲಿ ಇದೆ. ಓಕೆ ರೀ. ಆಮೇಲೆ ಯಾವ್ದಾದ್ರು ಪ್ರಾಬ್ಲಮ್ ಅಂದ್ರೆ ನಮ್ಮ ಸ್ಟಾಫ್ ರೆಡಿ ಇದ್ದಾರೆ. ಏನೇ ಪ್ರಾಬ್ಲಮ್ ಅಂದ್ರು ಮೇನ್ ಇಂಪಾರ್ಟೆಂಟ್ ನಮ್ಮ ಹತ್ರನೇ ಬಂದು ಏನಕ್ಕೆ ಗಾಡಿ ತಗೋಬೇಕಂದ್ರೆ ನಮ್ಮ ಶೋರೂಮ್ ಇಂದ ಸರೌಂಡಿಂಗ್ 20 ಕಿಲೋಮೀಟರ್ಸ್ ಅಲ್ಲಿ ಎಲ್ಲೇ ವೆಹಿಕಲ್ ಪ್ರಾಬ್ಲಮ್ ಇದ್ರು, ಅಂದ್ರೆ ವೆಹಿಕಲ್ ಇನ್ನ ಏನು ಮೂವ್ಮೆಂಟ್ ಆಗ್ತಾ ಇಲ್ಲ, ಸೊ ನಾವಿಲ್ಲಿ ತಗೊಂಡ್ಬರ್ಲಿಕ್ಕೆ ಶೋರೂಮ್ ತಗೊಂಡ್ಬರ್ಲಿಕ್ಕೆ ಆಗಲ್ಲ ಅಂದಾಗ ಆನ್ ಸೈಟ್ ಸರ್ವಿಸ್ ಕೂಡ ಕೊಡ್ತೀವಿ ಸರ್. ಆನ್ ಸೈಟ್ ಸರ್ವಿಸ್ ಕೂಡ ಕೊಡ್ತಾರೆ. ಸೊ ಒಟ್ಟಲ್ಲಿ ನಾವು ನಂಬಿಕೆ ತಗೋಬಹುದು ಅಂತೀರಾ? ಎಸ್ ಸರ್. ಓಕೆ ಸರ್. ಸೊ ಇವಾಗ ನಿಮ್ದು ಶೋರೂಮ್ ಅಡ್ರೆಸ್ ಎಲ್ಲ ಎಲ್ಲಿದೆ ಸರ್? ಸರ್ ಇದು ಕೆಂಗೇರಿ ಮೇನ್ ಬಸ್ ಸ್ಟ್ಯಾಂಡ್ ಟರ್ಮಿನಲ್ ಹತ್ರ. ಆಕ್ಚುಲಿ ರಿಜಿಸ್ಟರ್ ಆಫೀಸ್ ಇದೆಯಲ್ಲ, ಹೌದು, ಅದ್ರ ಆಪೋಸಿಟ್ ಅಲ್ಲೇ ನಮ್ಮ ಶೋರೂಮ್. ಅದ್ರ ಆಪೋಸಿಟ್ ಇದೆ. ಹೌದು. ಸೊ BMR ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಥವಾ GR ಅಥವಾ MM ಟೆಕ್ನಾಲಜೀಸ್? ಎಸ್, ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ.